ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಮತ್ತೊಂದು ಕನ್ನಡ ಭಾಷೆಯಿಂದ ಬಿಡುಗಡೆ ಆಗಿರುವ ಮತ್ತೊಂದೊಂದು ಹಾರರ್ ಕಾಮಿಡಿ ಲವ್ ಸ್ಟೋರಿ ಸಿನಿಮಾವಾಗಿರುವ ಸೀಟ್ ಎಡ್ಜ್ ಎಂಬ ಒಂದು ಕನ್ನಡ ಇಂಡಸ್ಟ್ರಿಯಿಂದ ಬಂದಿರುವ ಒಂದು ಗುಡ್ ಎಂಟರ್ಟೈನ್ಮೆಂಟ್ ಸಿನಿಮಾವಾಗಿರುವ ಈ ಒಂದು ಸಿನಿಮಾದ ಬಗ್ಗೆ ಇವತ್ತು ನಾನು ನನ್ನ ಚಾನಲಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಸಿನಿಮಾ ಕತೆ ಹೇಗಿದೆ, ಒಬ್ಬ ಯೂಟ್ಯೂಬರ್ ಲೈಫಿನಿಂದ ಈ ಕತೆ ಸ್ಟಾರ್ಟ್ ಆಗುತ್ತದೆ, ಇದು ಹಾರರ್ ಆಗಿ ಹೇಗೆ ಬದಲಾಗುತ್ತದೆ ಅನ್ನೋದು ನಾನು ಇವತ್ತಿನ ಒಂದು ರಿವ್ಯೂನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಕೊನೆ ತನಕ ನೋಡಿ ಈ ಒಂದು ಸಿನಿಮಾದ ಸಂಪೂರ್ಣವಾಗಿ ಕತೆ ಹೇಗಿದೆ, ಕತೆ ಒಳಗಡೆ ಏನೇನೆಲ್ಲ ಇದೆ, ಒಬ್ಬ ಯೂಟ್ಯೂಬರ್ ಲೈಫಲ್ಲಿ ಆ ಒಂದು ಹಾರರ್ ಸೀನ್ ಹೇಗೆ ಬರ್ತದೆ, ಹಾರರ್ ಕತೆಗೆ ಹೇಗೆಲ್ಲ ಎಂಟ್ರಿ ತಗೊಳುತ್ತೆ ಅನ್ನೋದು ನಾನು ಇವತ್ತಿನ ಒಂದು ಕಥೆಯಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಅದರ ಜೊತೆಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಕಂಟೆಂಟ್ ಇಷ್ಟವಾಗಿದ್ದರೆ ಸಂಪೂರ್ಣವಾಗಿ ನೋಡಿ, ಹಾಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಆನ್ ಮಾಡಿಕೊಳ್ಳಿ, ಏಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳ ಇನ್ಫಾರ್ಮೇಷನ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ. ಸ್ನೇಹಿತರೆ, ಇವಾಗ ಕತೆ ಕಡೆ ನೋಡೋಣ ಬನ್ನಿ. ಒಬ್ಬ ಯೂಟ್ಯೂಬರ್ ಇರ್ತಾನೆ, ಅಂದರೆ ಒಬ್ಬ ಯೂಟ್ಯೂಬರ್ ತಾನು ಫೇಮಸ್ ಆಗಬೇಕಂತ ಎಲ್ಲ ರೀತಿಯ ಡಿಫ್ರೆಂಟ್ ಕ್ಯಾಟಗರಿಯ ವಿಡಿಯೋಸ್ಗಳನ್ನು ಮಾಡಿ ಯೂಟ್ಯೂಬ್ಗೆ ಹಾಕ್ತಿರ್ತಾನೆ. ಆದರೆ ಅವನಿಗೆ ಯೂಟ್ಯೂಬ್ಗೆ ವ್ಯೂಸ್ ಆಗ್ಬೋದು, ಸಬ್ಸ್ಕ್ರೈಬ್ ಆಗ್ಬೋದು, ಲೈಕ್ಸೇ ಬರ್ತಿರಲ್ಲ. ಆದರೆ ಒಂದು ದಿನ ಒಂದು ಯೋಚನೆ ಮಾಡ್ತಾನೆ, ಅದು ಏನಂದರೆ ನಾನು ಬೇರೆ ರೀತಿ ಇನ್ನೂ ಬೇರೆ ಲೆವೆಲ್ಗೆ ಹೋಗ್ಬೇಕಂದ್ರೆ ಹಾರರ್ ಮಿಸ್ಟರೀಸ್ ವಿಡಿಯೋಸ್ಗಳು ಮಾಡಿದರೆ ಜನ ಜಾಸ್ತಿ ನೋಡ್ತಾರಂತ ಯೋಚನೆ ಮಾಡಿ ಒಂದು ಹಾರರ್ ಅಂದರೆ ಒಂದು ಗೋಸ್ಟ್ ಬಂಗ್ಲೆಗೆ ಎಂಟ್ರಿ ಕೊಡ್ತಾನೆ. ಆ ಒಂದು ಎಂಟ್ರಿ ತಗೊಂಡ ದಿನ ರಿಯಲ್ ಸೂಪರ್ ನ್ಯಾಚುರಲ್ ಇನ್ಸಿಡೆಂಟ್ ಅವನ ಲೈಫಲ್ಲಿ ನಡೆಯುತ್ತದೆ. ಆ ಒಂದು ಲೈಫ್ ಇನ್ಸಿಡೆಂಟ್ ಎಂಟೈರ್ ಅವನ ಲೈಫ್ನೇ ಚೇಂಜ್ ಮಾಡುತ್ತದೆ. ಹೌದು ಸ್ನೇಹಿತರೆ, ಒಬ್ಬ ಯೂಟ್ಯೂಬರ್ನ ಕತೆ ಅಂತ ಹೇಳ್ಬೋದು. ಆ ಒಂದು ಹಾರರ್ ಗೋಸ್ಟ್ಗೆ ಹೋದಾಗ ಏನೇನೆಲ್ಲ ಆಗುತ್ತೆ, ಆ ಬಂಗಲೆಯಲ್ಲಿ ಏನೇನೆಲ್ಲ ಇರುತ್ತೆ, ಆ ಒಂದು ದೆವ್ವಿಗೆ ಕಾರಣ ಏನಾಗುತ್ತೆ, ಆ ಒಂದು ದೆವ್ವ ಹೇಗೆ ಬರುತ್ತೆ ಅನ್ನೋದು ನೀವು ಸಿನಿಮಾದಲ್ಲಿಯೇ ನೋಡಿ ಫೀಲ್ ಮಾಡಬೇಕು. ಕಾಮಿಡಿಯಿಂದ ಸ್ಲೋ ಆದ ಈ ಒಂದು ಸಿನಿಮಾ ಹಾರರ್ಗೆ ಶಿಫ್ಟ್ ಆಗಿ ಬಿಡ್ತದೆ. ಆ ಒಂದು ಕತೆ ಬಂದಾಗ, ಆ ಒಂದು ಸೀನ್ ಬಂದಾಗ ಆ ಒಬ್ಬ ಯೂಟ್ಯೂಬರ್ ಏನೇನೆಲ್ಲ ತಾಪತ್ರೆ ಮಾಡ್ಕೊಳ್ತಾನೆ, ಹೇಗೆಲ್ಲ ಅಲ್ಲಿ ಆ ಒಂದು ಬಂಗಲೆಯಿಂದ ಆಚೆಗೆ ಬರ್ತಾನೆ ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು. ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಿಂದ ಬಂದಿರುವ ಈ ಸಿನಿಮಾ OTTಯಲ್ಲಿ ಕೂಡ ಬಿಡುಗಡೆಯಾಗಿದೆ. ಸಂಪೂರ್ಣವಾಗಿ ನೀವು ಕನ್ನಡ ಭಾಷೆಯಲ್ಲಿಯೇ ಈ ಸಿನಿಮಾ ವೀಕ್ಷಣೆ ಮಾಡಬಹುದು. ಹಾಗೆ ಇವಾಗ ಈ ಸಿನಿಮಾದ ಫಸ್ಟ್ ಹಾಫ್ ಬಗ್ಗೆ ಬಂದರೆ, ಈ ಸಿನಿಮಾದಲ್ಲಿ ಫಸ್ಟ್ ಹಾಫಲ್ಲಿ ಏನೇನೆಲ್ಲ ಇದೆ ಅಂದರೆ, ತಾನು ಯೂಟ್ಯೂಬರ್ ಆಗಬೇಕು, ಯೂಟ್ಯೂಬಲ್ಲಿ ಏನೆಲ್ಲ ವಿಡಿಯೋಸ್ಗಳು ಮಾಡಬೇಕು, ಎಲ್ಲ ರೀತಿಯ ಬ್ಲಾಗ್ಸ್ ಮಾಡ್ತಾನೆ, ಕುಕ್ಕಿಂಗ್ ಮಾಡ್ತಾನೆ, ಎಲ್ಲ ರೀತಿಯ ಮೋಟೋ ಬ್ಲಾಗಿಂಗ್ ಮಾಡ್ತಾನೆ. ಎಲ್ಲವೂ ಕೂಡ ಕಾಮಿಡಿಯಿಂದನೇ ಸ್ಟಾರ್ಟ್ ಆಗಿ ಫಸ್ಟ್ ಹಾಫ್ ಮುಗಿಯುತ್ತದೆ. ಸೆಕೆಂಡ್ ಹಾಫಲ್ಲಿನೇ ಈ ರೀತಿ ಒಂದು ಯೋಚನೆ ಬರುತ್ತೆ ಅವನಿಗೆ, ಹಾರರ್ ವಿಡಿಯೋ ಮಾಡಬೇಕು, ಮಿಸ್ಟರಿ ವಿಡಿಯೋಸ್ಗಳು ಮಾಡಿ ಪಬ್ಲಿಷ್ ಮಾಡಿದ್ರೆ ವ್ಯೂಸ್ ಜಾಸ್ತಿ ಬರ್ತಂತ ತಿಳಿದುಕೊಂಡು ಒಂದು ಬಂಗಲೆಗೆ ಎಂಟ್ರಿ ಕೊಟ್ಟಾಗ ನಿಜವಾದ ಹಾರರ್ ಎಲಿಮೆಂಟ್, ಹಾರರ್ ಗ್ರಾಫ್ ಶುರು ಆಗುತ್ತದೆ. ಅಲ್ಲಿಂದ ನಿಮ್ಮಲ್ಲಿ ಒಂದು ಭಯ ಹುಟ್ಟಿಸುವಂಥ ಸೀನ್ಗಳಾಗ್ಬೋದು, ಆ ಒಂದು ಸೌಂಡ್ ಸಖತ್ತಾಗಿನೇ ಕೊಟ್ಟಿದ್ದಾರೆ. ಸಿನಿಮಾದ ಟೆಕ್ನಿಕಲ್ ಟೀಮ್ ಆಗ್ಬೋದು, ಸಿನಿಮಾಟಿಕ್ ಗ್ರಾಫಿಕ್ಸ್, DOP, ಸ್ಕ್ರೀನ್ ಪ್ಲೇ ಎಲ್ಲವೂ ಕೂಡ ಸಖತ್ತಾಗಿ ವರ್ಕ್ ಆಗಿದೆ ಸ್ನೇಹಿತರೆ. ಆದರೆ ಸಿನಿಮಾ ನೋಡುವಾಗ ಕೆಲವೊಂದಿಷ್ಟು ಕಡೆ ಸಿನಿಮಾ ಸ್ಲೋ ಅನಿಸಿದ್ರು ಕೂಡ, ಆದರೂ ಆ ಒಂದು ಕ್ಲೈಮ್ಯಾಕ್ಸ್ ಬಂದಾಗ ಆ ಒಂದು ಎಲ್ಲ ಸ್ಲೋನೆಸ್ ನಿಮ್ಮನ್ನು ಹೋಗಲಾಡಿಸಿ ನಿಮ್ಮಲ್ಲಿಯೇ ಒಂದು ಆಶ್ಚರ್ಯವನ್ನು ಮೂಡಿಸುತ್ತೆ. ಆ ಒಂದು ಕ್ಲೈಮ್ಯಾಕ್ಸ್ ಎಲ್ಲವೂ ಕೂಡ ಸಿಂಪಲ್ ಒಂದು ಕತೆ ಇದ್ದರೂ ಕೂಡ ಎಲ್ಲ ರೀತಿಯ ಒಂದು ಸಿನಿಮಾಗೆ ಬೇಕಾಗ ಒಂದು ಎಂಟರ್ಟೈನ್ಮೆಂಟ್ ಇದೆ, ಲವ್ ಸ್ಟೋರಿ ಇದೆ, ಹಾರರ್ ಇದೆ, ಕಾಮಿಡಿ ಇದೆ, ಎಮೋಷ್ನಲ್ ಇದೆ. ಇವೆಲ್ಲ ಮೇನ್ ಪಾಯಿಂಟ್ಸ್ಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಸಿನಿಮಾಟಿಕ್ ವರ್ಕ್ ಸಖತ್ತಾಗಿಯೇ ಆಗಿದೆ ಸ್ನೇಹಿತರೆ. ಒಂದು ಒಳ್ಳೆ ಗುಡ್ ಹಾರರ್ ಕಾಮಿಡಿ ಸಿನಿಮಾ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರೆ ಬೆಸ್ಟ್ ಸಿನಿಮಾ ಆಗುತ್ತದೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಕಂಟೆಂಟ್ ಇಷ್ಟವಾಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳ ನೋಟಿಫಿಕೇಷನ್ ನಿಮಗೆ ಬರಬೇಕಂದ್ರೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಆನ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ನಿಮಗೆ ಬೇರೆ ಸಿನಿಮಾಗಳ ಇನ್ಫಾರ್ಮೇಷನ್ಗಳು ತರುತ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ
ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಬರ್ತೀನಿ ಬೇರೆ ಒಂದು ಡಿಫ್ರೆಂಟ್ ಕಂಟೆಂಟ್ ಮೂಲಕ. ಆಯ್ತು ರೀ, ನಮಸ್ಕಾರ.